ಚಿಕನ್ ಬಾರ್ಬಿಕ್ಯೂಗೆ ಮಸಾಲ ಮಿಕ್ಸ್ ಮಾಡ್ಕೊತೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊತೀನಿ. ಖಾರದ ಪುಡಿ, ಧನಿಯಾ ಪುಡಿ. ಬಾರ್ಬಿಕ್ಯೂಗೆ ಇದೇ ಮೇಯ್ನು. ಎವರೆಸ್ಟ್ ತಂದೂರಿ ಮಸಾಲ ಇದು 2 ಸ್ಪೂನ್ ಹಾಕೊಬೇಕು. ಎವರೆಸ್ಟ್ ತಂದೂರಿ ಮಸಾಲ. ನಿಂಬೆಹಣ್ಣು ರಸ, ಉಪ್ಪು, ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಎಣ್ಣೆ ಹಾಕೊಬೇಕು. ನಾವು ಯಾವುದೇ ರೀತಿ ಮೊಟ್ಟೆ ಹಾಕ್ತಿಲ್ಲ, ಹಂಗಾಗಿ ಎಣ್ಣೆ ಹಾಕೊಂಡ್ರೆ ಮಸಾಲ ಚೆನ್ನಾಗಿ ಇಟ್ಕೊಳುತ್ತೆ ಚಿಕನಿಗೆ. ಎಣ್ಣೆ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಈ ಥರ ಕುಯ್ಕೊಂಡ್ರೆ ಮಸಾಲ ಚೆನ್ನಾಗಿ ಒಳಗೆ ಹೋಗುತ್ತೆ ಚಿಕನ್ ಒಳಗೆ. ಕೊತ್ತಂಬರಿ ಹಾಕೊಂಡು ಕಲಿಸ್ಬಿಟ್ಟು ಇಟ್ಬಿಡ್ಬೇಕು. 1-2 ಗಂಟೆ ಟೈಮು ಚೆನ್ನಾಗಿ ಮಿಕ್ಸ್ ಆದರೆ ಚಿಕನ್ ತಿನ್ನೋಕೆ ಚೆನ್ನಾಗಿರುತ್ತೆ. ಚಿಕನ್ ಬಾರ್ಬಿಕ್ಯೂ. ಇದು ಬಾರ್ಬಿಕ್ಯೂ ಡಬ್ಬ ಆನ್ಲೈನಲ್ಲಿ ಸಿಗುತ್ತೆ. 600 ರೂಪಾಯಿ ಚಾರ್ಜ್ ಮಾಡ್ತಾರೆ. ಇದು ಗಾಳಿ ಆ ಕಡೆ ಬರುತ್ತೋ ಆ ಕಡೆ ಓಲ್ ತಿರ್ಸಿಡ್ರಿ. ಫಸ್ಟು ಈ ಬಾಕ್ಸಿಗೆ ಇದ್ಲು ಹಾಕ್ಕೊಬೇಕು. ಇದ್ಲು ಹಾಕ್ಕೊಂಡು ಸೆಂಟ್ರಿಗೆ ಹುಲ್ಲು ಕರ್ಪೂರನೋ ಏನೋ ಇಟ್ಕೊಂಡು ಹತ್ಕೊಂಡು ಚೆನ್ನಾಗಿ ಗಾಳಿ ಬೀಸಿದ್ರೆ ಇದ್ಲೆಲ್ಲ ಬೆಂಕಿನ ಎಳ್ಕೊಳುತ್ತೆ. ಸ್ವಲ್ಪ ಕೆಂಡ ಎಲ್ಲ ಹತ್ಕೊಳಕ್ಕೆ ಟೈಮ್ ಹಿಡಿತೈತೆ, ವೆಯ್ಟ್ ಮಾಡಬೇಕು. ಇದ್ಲು ಆದಷ್ಟು ಸಣ್ಣ ಸಣ್ಣ ಪೀಸೇ ಹಾಕ್ರಿ. ಹತ್ಕೊಂಡಿದ ತಕ್ಷಣ ಇದ್ಲೆಲ್ಲ ಮೇಲೆ ಇಡಬೇಕು. ಇದ್ಲು ಚೆನ್ನಾಗಿ ಕೆಂಡ ಆದರೆ, ಒಂದ್ಸಲ ಕೆಂಡ ಆದರೆ ತುಂಬ ಹೊತ್ತಾಗುತ್ತೆ ಅದು ಆರೋಗುತ್ತೆ.
ಫ್ರೆಂಡ್ಸ್ ಅಲ್ಲೇ ಮಾಡ್ತಿದ್ದು, ಮಳೆ ಬಂತು, ಇಲ್ಲಿ ಪಕ್ಕದಲ್ಲಿ ಒಂದು ಸೆಟ್ ಇತ್ತು, ಅಲ್ಲಿ ತಗೊಂಡು ಓಡ್ ಬಂದ್ಬಿಟ್ವಿ. ಮಳೆಗೂ ಈ ಬಾರ್ಬಿಕ್ಯೂಗೂ ಒಳ್ಳೆ ಚೆನ್ನಾಗಿರುತ್ತೆ. ಮೂಳೆ ಇದ್ರೂ ಹೋಗುತ್ತೆ ಕಣ, ಇದು ಹೋಗುತ್ತೆ. ಕೆಂಡ ರೆಡಿ ಆಗಿದೆ. ಚಿಕನ್ ಕಲಸಿಟ್ಟು 2 ಗಂಟೆ ಟೈಮು ಆಗಿದೆ. ಈಗ ತಡ ಬೇಡ, ಇಟ್ಕೊಂಬಿಡೋಣ. ಬಾರ್ಬಿಕ್ಯೂಯಲ್ಲಿ ಅರ್ಜೆಂಟ್ ಮಾಡೋಂಗಿಲ್ಲ. ಮಿನಿಮಮ್ 25ರಿಂದ 30 ನಿಮಿಷ, ಅರ್ಧ ಗಂಟೆ ಅಂತೂ ಬೇಕೇ ಬೇಕು ಅದು ಕುಕ್ ಆಗೋಕ್ಕೆ. ರೋಲ್ ಮಾಡಿ ಬಿಡ್ತಾ ಇರಬೇಕು. ನಿಧಾನಕ್ಕೆ ಎಣ್ಣೆ ಹಚ್ಚುತ್ತಾನೆ ಇರ್ಬೇಕು, ಸ್ವಲ್ಪ ಎಣ್ಣೆ. ಹಿಂಗೆ ಎಣ್ಣೆ ಹಚ್ಬಿಟ್ಟು ರೋಲ್ ಮಾಡಬೇಕು. ಮತ್ತೆ 5 ನಿಮಿಷ ಬಿಟ್ಟು ಈ ಕಡೆ ಹಚ್ಚಿ ಮತ್ತೆ ರೋಲ್ ಮಾಡಬೇಕು. ಕಡೆ ಇದೆ ಬಿಡೋದು ಕೆಂಡ. ಈಗ ಇಲ್ಲಿ ಚಿಕನ್ ಬಿಸಿ ಬೇಯ್ತಾ ಇದೆ, ಬಾರ್ಬಿಕ್ಯೂ ಆಗ್ತಿದೆ, ಪಕ್ಕದಲ್ಲಿ ಮಳೆ ಬರ್ತಿದೆ. ರೋಲ್ ಮಾಡು. ಎಣ್ಣೆ ಹಚ್ಚು, ರೋಲ್ ಮಾಡಿ ಎಣ್ಣೆ ಹಚ್ಚು. ಬ್ಲ್ಯಾಕ್ ಕಲರ್ ಆಗ್ಬಿಡ್ದು, ಮಜಾ ಬರಲ್ಲ ತಿನ್ನಕ್ಕೆ. ಜಗದೀಶ್ ಕಂಬಾರ್ ಬ್ಯಾಗಿದೆ. ಎಣ್ಣೆ ಸ್ವಲ್ಪ ಒಳ್ಳೆ ಮಳೆ, ಬಾರ್ಬಿಕ್ಯೂ ಹಾಗೆ ಬೇಯ್ತಾನೆ ಇದೆ, ನಾವು ತಿಂತಾನೆ ಇದೀವಿ. ಎಣ್ಣೆ ಹಚ್ಚು ಸ್ವಲ್ಪ, ಒಳ್ಳೆ ಮಜಾ. ನೋಡ್ರಿ ಕೆಂಡದಲ್ಲೇ ಬೇಯ್ತಿರೋದು. ನೀವು ಏನೇ ಕಬಾಬ್ ಮಾಡ್ಕೊಂತಿದ್ರು ಈ ಟೇಸ್ಟ್ ಬರಲ್ಲ. ಗುಡುಕ್ತಿರೋ ಸೌಂಡ್ ಕೇಳಿಸ್ತಿರ್ಬೋದು ನಿಮಗೆ, ಮಳೆ ಸೌಂಡ್ ಕೇಳಿಸ್ತಿದೆ. ನಾವು ನ್ಯಾಚುರಲ್ ಹೊರಗೆ ಮಾಡಿದ್ದು, ಈ ಮಳೆ ಬರೋದ್ರಿಂದ ಸಣ್ಣ ಶೆಡ್ ಒಳಗೆ ಮಾಡ್ತಾ ಇದ್ದೀವಿ. ಬಟ್ ಫೀಲ್ ಮಾತ್ರ ಸಖತ್ತಾಗಿದೆ. ಮಳೆ ಬರ್ತಾ ಇದೆ, ನೋಡೋ ಹುಡುಕ್ತಿದೆ ನೋಡಿ, ಅಲ್ಲಿ ತೋರಿಸ್ತೀನಿ ಬೇಕಿದ್ರೆ. ಈ ಟೈಮಲ್ಲಿ ಬಾರ್ಬಿಕ್ಯೂ ತಿನ್ನೋಕ್ಕೆ ಒಂದು ಮಜಾನೇ ಬೇರೆ. ರೆಡಿಯಾಗಿದೆ ಬಾರ್ಬಿಕ್ಯೂ. ಮಳೆ ಬರ್ತಿರೋ ಕಾರಣದಿಂದ ಸಪ್ರೇಟಾಗೆಲ್ಲ ತಿನ್ನೋಕ್ಕಾಗಲ್ಲ. ಅದು ಬೇಯ್ತಾ ತಗೊಂಡು ತಿಂತಾ ಇರ್ತೀವಿ. ಬಾರ್ಬಿಕ್ಯೂಗೆ ನಿಂಬೆಹಣ್ಣು ಸ್ವಲ್ಪ ಹಾಕಿ. ಯಾರು ಏನಾರು ಮಾಡಿದ್ರೆ ಅದೇ ಮಾಡ್ಬೇಕಲ್ಲ. ತಡ್ರ ನೀವು ಹಾಕಲ್ರ. ಸೂಪರಾಗಿ ಬಂದಿದೆ ನೋಡಿ. ಸ್ವಲ್ಪ ಈರುಳ್ಳಿ, ಸ್ವಲ್ಪ ಸೌತೆಕಾಯಿ, ಮಾಡೋದು ಬಿಟ್ಟು ತಿಂತಾನೆ ಅದನ್ನ ಮರ. ಒಳ್ಳೆ ಟೇಸ್ಟ್ ಆಗೈತೆ ಮಗ ಅದು. ಮಸ್ತ ನಿಮ್ನ ಕ್ರಾಕ ಹೆಂಗಿತ್ ಮಗ? कोई नोजुको
ಕಚ್ಕೊಂಡು ಹೇಳಿ ಹಂಗೆ ಅದೇ ಅಲ್ಲಿ ತಿನ್ನು ತಿನ್ನ ಹೇಳಿ. ಇದೇ ಫಸ್ಟ್ ಟೈಮ್ ನಮ್ಮ ವಿಡಿಯೋ ನೋಡ್ತಿದ್ರೆ ಕನ್ನಡಿಗನ ಕಾಯ್ತಿತ್ತು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ, ಶೇರ್ ಮಾಡ್ರಿ ಮತ್ತೆ ಕಮೆಂಟ್ ಮಾಡ್ರಿ.